ಭಾಳ ದಿವಸ ಬಂದ್ಬಿಟ್ಟಿನಿ, ಮಂದಿ ಏನೇನು ಅಂತಾರೆ, ಏನೇನು ಕೆಲಸ ಮಾಡಿಲ್ಲ ಅಂತಾರೆ. ನೋಡೋಣ ಏನ್ರಿ ಹೇಳಿದ್ರೆ ಕೆಲಸ ಮಾಡ್ತಾನಂತ. ಹೊಲಕ್ಕೆ ಹೋಗ್ಯಾರ ಅನ್ಸುತ್ತಲ್ಲ. ಎಲ್ಲ ಮಾತಾಡೀನಿ ಸರ. ಹಿಂಗೆ ಇದೇ ದೇವ್ರಗಳು ದೇವಸ್ಥಾನ ಹತ್ರ ಹೋಗ್ಬಿಡೋಣ ಸರ್. ಇಲ್ಲೆಲ್ಲರೂ ಜನಗಳು ನಿಂತಾರ ಸರ್. ಹಾಂ ಸರ್, ಹಿಂಗೆ ನಮಸ್ಕಾರ. ಮಹೇಶ್, ಹಾಂ ಸರ್. ಏನು ಜನನೇ ಇಲ್ಲ ಸರ್, ಎಲ್ಲ ಬಿಸಿಲು ಇದೆ ಅಲ್ಲ ಸರ್, ಎಲ್ಲರೂ ಹೊಲಕ್ಕೆ ಹೋಗ್ಬಿಟ್ರೆ ಸರ್. ಈಗೆಲ್ಲ ನಂಬರ್ ಇರೋದು ಸರ್ ಇಲ್ಲಿ. ಅದೇ ಸರ್, ಇದು ಡ್ರೈವರ್ ಪೇಮೆಂಟ್ ಅಂತ ಸರ್, ಭಾಳ ಕಷ್ಟ ಇದೆ. ಆಯ್ತು ಬಿಡು, ಕೊಡೋಣ. ನಮ್ಮ ಕಡೆ ಹೋಗೋಣ, ನಮ್ಮ ಕಡೆ ಇರುತ್ತೆ. ಅತ್ತಿಗೇನು ಆಯ್ತು ಬಿಡು, ಬಾ ಬಾ ಬಂದ್ರ ಬಾ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಮಸ್ಕಾರ. ಎಲ್ಲ ನಮ್ಮರಪ್ಪ, ಆರಾಮದಿರಪ್ಪ? ಹಾಂ, ಎಲ್ಲ ಆರಾಮದಿರಪ್ಪ? ನಮಸ್ಕಾರ. ಬರ್ರಿ. ನಮಸ್ಕಾರ ಗುರುಗಳ. ಗ್ರಾಮ ಪಂಚಾಯತ್ ಅಧ್ಯಕ್ಷ ಎಲ್ಲ ಆರಾಮ? ಬರ್ರಿ. ಸರಳ ಇರ್ಬೇಕು, ಏನೈತಿ ಜೀವನದಾಗ. ಬರ್ರಿ, ಎಲ್ಲ ಆರಾಮಿರಲ್ಲ? ಇಲ್ಲ, ಭಗವಂತ ಮನುಷ್ಯನಾಗದಾನ. ಎಲ್ಲ ನೀವ ದೇವ್ರು, ನಮ್ಗೆ ನೀವಪ್ಪ ದೇವ್ರು. ಬರ್ರಿ. ಬರ್ರಿ ಬರ್ರಿ ಬರ್ರಿ. ನಮಸ್ಕಾರ. ಬರ್ರಿ ಬರ್ರಿ ಯಜಮಾನ್. ಬರ್ರಿ. ಏನಪ್ಪ ಕೆಲಸ ಹೆಂಗ್ ನಡೆದವು? ಆರಾಮಿದ್ದೀರಪ್ಪ? ಆರಾಮಿದ್ದೀರಾ? ಎಮ್ಮೆಲ್ಲರಿಗೆ ಜೈ. ನಮಸ್ಕಾರ. ಸಾಹೇಬ್ರಿಗೆ, ಎಮ್ಮೆಲ್ಯೆ ಸಾಹೇಬ್ರಿಗೆ. ನೋಡವ ಶಾಂತವ, ನನ್ನ ಮಗ ಭಾರಿ ಶಾಣೆ ಅದನಂತಿದ್ದಿ, ಇಲ್ಲಿ ಓಡಾಡ್ತಾನೆ ನೋಡಿ ಎಮ್.ಎಲ್.ಎ ಅಂದ. ನೋಡು, 100-200 ಕೊಟ್ಟಿರ್ತಾರ, ಹೆಂಗೆ ಕೆಕೆ ಹೊಡಿತಾರ ಕಾಳ್ರ. ಏನು ಅವ ಎಮ್.ಎಲ್.ಎ, ಏನು ಇವ್ರ ಎಮ್.ಎಲ್.ಎ? ಅವ ಭಾರಿ ಕುಣಿತೇರ್ ಬಿಡುವೆ. ಹಾಂ, ಬಾರಸ್ಮಕೇರಿ ಇಲ್ಲಿಗೆ ಬರಕತ್ತಿದ್ದಂಗೆ ಅದಾನ. ದುರ್ಗಪ್ಪಣ್ಣರ ಅಂತೇಳಿ. ಹಾಂ, ನಮಸ್ಕಾರ ರೀ. ಯಾವನಿ ಬೇಕು ನೀನು? ನಮಸ್ಕಾರ. ಸುಮ್ಮನೆ ಪ್ಯಾಲಿ ಏನು ಮಾಡಿಕೊಡಿ. ಏನದ? ಏನ್ರಿ, ಏನು ಪ್ರಾಬ್ಲಮ್ ಹೇಳ್ರಿ. ಏನು ಮಾಡಿ ನಮ್ಮೂರಿಗೆ ಎಲ್ಲ ನಾವು ಬೇಯಿಸ್ಕೊಂಡು ಏನಾಗೈತೆ ಮಾಡಿ ಇಲ್ಲಿ ಕಾಲು ಹಿಡಿದು ಬಿಡ್ಸೋದು ಸರ್ ಅವರು. ಏನಾತ್ ಹೇಳ್ರಿ, ಏನಾತ್ ಹೇಳ್ರಿ. ಎಷ್ಟು ವರ್ಷ ಆತ್ ನೀನ್ ರಾಜಕೀಯ ಮಾಡಾಕ? 60 ನಿನಗೆ ಒಂದು ಕೆಲಸ ಮಾಡಿ ಏನ ಇವತ್ತು ಬಂದಿದ್ದಿ? ಯಾಕಂದ್ರೆ ಇಲೆಕ್ಷನ್ ಬಂತು, ಅದಕ್ಕೆ ಬಂದಿ ಏನ? ಅಲ್ಲ ಮಾಡಿಸಿವಲ್ಲ. ಏ ಸುಮ್ಮನೆ ನೀನೇ ಆಯ ಮೇಲೆ ನಾಚಿಕೆ ಆಗ್ಬೇಕು ಸ್ವಲ್ಪ. ಆದ್ರೂ ಎಮ್.ಎಲ್.ಎ ಸ್ವಲ್ಪ ಒಳ್ಳೆಯವ್ರು ಕಾಣ್ತಾರೆ. ಅಲ್ರಿ ಸಾಹೇಬ್ರ, ಎಲ್ಲ ಕಾರ್ಯ ಬಿಡ್ರಿ, ಒಂದು ಕೆಲಸ ಮಾಡಿರೇನ್ರಿ? ಕೇಳಿ, ಈ ಮುದಕ್ಕಿದ ಪಗಾರ ಆಗಿಲ್ಲ. ಮಾಡಿಸಿ ಸರ್, ಎಲ್ಲ ಹೇಳಿವಿ, ಎಲ್ಲ ಮಾಡಿಸಿವಿ. ಸಾಕ್ ಮುಚ್ಚ ಬಾಯ್. ಅಲ್ಲಪ್ಪ, ಎಲೆಕ್ಷನ್ಗೆ ಬಂದಾಗ, ಪ್ರಚಾರಕ್ಕೆ ಬಂದಾಗ 500 ಇಸ್ಕಂತೀರಿ. ಹಾ, ಓಣ್ಯಾಗ ಪ್ರಚಾರ ಮಾಡಕ್ ಹೋದಾಗ 300 ಇಸ್ಕಂತೀರಿ. ಊರಾಗ ಕುಡಿಯಕ್ ನೀರಿಲ್ಲ ಅಂತ ಕೇಳಲ್ಲ, ಮಕ್ಕಳಿಗೆ ಕಲಿಯಕ್ ಒಳ್ಳೆ ಸಾಲಿಲ್ಲ ಅಂತ ಕೇಳಿರ, ಸರಿಯಾದ ರೋಡ್ ಇಲ್ಲ ಅಂತ ಕೇಳಲ್ಲ, ಓಟಿ ಕುಡಿಯೋರು ವಿಸ್ಕಿ ಕೇಳ್ತೀರಿ. ಅವಾಗ ಅರು ಬರಗಲ್ಲ ನಿಮ್ಗ? ಅವಾಗ ಎಮ್.ಎಲ್.ಎ ಕಾಣಗಲ್ಲ, ಅಭಿವೃದ್ಧಿ ಕಾಣಗಲ್ಲ. ನಮಗ್ ಕುರಿ ಕೊಡ್ಸ್ರಿ, ಕೋಣ ಕೊಡ್ಸ್ರಿ, ಕೋಳಿ ಕೊಡ್ಸ್ರಿ ಅಂತ ಕೇಳ್ತೀರಿ. ನಾಚಿಕೆ ಆಗಲ್ಲ ನಿಮ್ಗ? ಎಲೆಕ್ಷನ್ ಬಂದಾಗ ಮಾತ್ರ, ನಾವು ಪ್ರಚಾರಕ್ಕೆ ಬಂದಾಗ ಮಾತ್ರ ಕಾಣ್ತೀವಿ ನಿಮ್ ಕಣ್ಣಿಗೆ. ಯಾವಾಗ ನೋಡಿದ್ರು ಬಂದ ತಕ್ಷಣ ದಣಿ ನಮಸ್ಕಾರ, ಕುಡಿಯಕ್ಕೆ ಎಣ್ಣಿ ಬೇಕು, ತುಂಡು ಬೇಕು. ಯಾವಾಗ ನೋಡಿದ್ರು ಬರೀ ತಿನ್ನೋದು, ಉಂಡೋದು, ಮಜಾ ಮಾಡೋದು ಕೇಳಿರಿ. ನಿಮ್ ಮಕ್ಕಳಿಗೋಸ್ಕರ, ನಿಮ್ ಊರಿಗೋಸ್ಕರ, ನಿಮ್ ಮೋಡಿಗೋಸ್ಕರ ಏನ್ರ ಅಭಿವೃದ್ಧಿ ಆಗಿಲ್ಲ ಅಂತ ಒಂದ್ಸಲ ಕೇಳಿರ? ಯಾವಾಗಾದ್ರೂ ಬಂಕ್ ಸರ್ ತಗೊಂಡ ಅದನ್ನ ಮಾಡಿಲ್ಲ, ಇದನ್ನ ಮಾಡಿಲ್ಲ ಅಂತೀರಿ. ಮೊದಲು ನೀವು ಹುಷಾರಾಗಿರೋದು ಕಲೀರಿ. ಅಲ್ಲಿ ನಿಮ್ಗೆ ಒಂದು ಎಲೆಕ್ಷನ್ ನಲ್ಲಿ 10,000 ಖರ್ಚು ಮಾಡೋಕೆ ನಿಮ್ಮ ಒಬ್ಬರ ಮೇಲೆ ಅವು ಗೊತ್ತಾ?
ಅದಕ್ಕೋಸ್ಕರ ನಾವು ನಿಮ್ ಊರಿಗೆ ಕೆಲಸ ಮಾಡಲ್ಲ. ಎದಕ್ ಮಾಡ್ಬೇಕು ಕೆಲಸ? ನಾವೇನ್ ಪುಗ್ಸೆಟ್ಟೆ ನೀವು ಓಟ್ ಹಾಕಿರ್ತೀರಾ? ನಾವ್ ಎದಕ್ ಮಾಡೋಣ ಕೆಲಸ? ನಿಮ್ ಊರಿಗೆ ಕೊಟ್ಟಿಲ್ಲ, 10,000 ಖರ್ಚಾಗತ್ತಾ? ಗಟ್ರ ನೀರು ಕುಡಿಯವ್ ನೀನು, ಫಿಲ್ಟರ್ ನೀರು 1 ಲೀಟರ್ನಾಗ ಅರ್ಧ ಲೀಟರ್ ಕುಡಿದು ಅರ್ಧ ಲೀಟರ್ ಒಗಿತಿದ್ದಿ ಎಲೆಕ್ಷನ್ ಪ್ರಚಾರಕ್ಕೆ ಬಂದಾಗ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಏನ್ ಹೇಳ್ಯಾರ? ಮಗಳನ್ನ ಮತ್ತು ಮತನ ಯೋಗ್ಯತೆ ಹಿರಿಯರಿಗೆ ಕೊಡ್ಬೇಕಂತ ಹೇಳ್ಯಾರ. ನೀನ್ ಮಾಡಾಕತ್ತಿದ್ದೇನು? 500 ರೂಪಾಯಿ ಕೊಟ್ರೆ ಸಾಕು, ಹೋಗಿ ಓಟ್ ಹಾಕಿ ಬರ್ತೀರಿ, 5 ವರ್ಷ ಹೋಯ್ಕಂತೀರಿ. ಅದನ್ನ ಮಾಡಿಲ್ಲ ಎಂಬೆಲ್, ಇದನ್ನ ಮಾಡಿಲ್ಲ ಎಂಬೆಲ್ ಅಂತ ಪುಕ್ಸೆಟ್ಟೆ ಹಾಕ್ತೀರ ನೀವು. ಅದನ್ನ ಬಿಟ್ಟು ಅವು ಕೊಡ್ತಕ್ಕಂಥದ್ದೆಲ್ಲ ಅವು ಬಕ್ಕಣಿಗೆ ಹಾಕ್ಯಂದು ಓಟ್ ಹಾಕಿದ್ರೆ ಅವ್ ನಿಮ್ ಕಡೆ ತಿರುಗಿ ನೋಡೋಗಲ್ಲು. ದುರ್ಗಪ್ಪ ಹುಚ್ಚದಿ ನೀನು. ಈಗಾರ ಕಾಲ ಮಿಂಚಿಲ್ಲ, ರೊಕ್ಕ ಇಸ್ಕೊಂಡ್ಲಾರ್ದ ಬಂದಂತ MLA ಆಗಿರ್ಲಿ, MP ಆಗಿರ್ಲಿ, ಯಾರೇ ಆಗಿರ್ಲಿ, ನಿಮ್ ಊರಾಗ ಏನ್ ಸಮಸ್ಯೆ ಐತೆ ಆ ಸಮಸ್ಯೆ ನಾವು ಹುಡುಗಿ ಹಾಕ್ರಿ, ಹುಡುಗಿ ಹಾಕಿ ನೀವು ಓಟ್ ಹಾಕ್ರಿ. ಬರ್ರಿ ಹೋಗು. ಸರಿ. ಹೌದು, ನಮ್ದ ತಪ್ಪು. ಯಾಕಂದ್ರೆ ಯಾರು MLA ಬಂದ್ರು ನಮ್ಮೂರಾಗ ಏನು ಕೆಲಸ ಆಗೈತಿ, ಏನು ಕೆಲಸ ಇಲ್ಲ ಅಂತ ನಾವು ಯಾವುದೂ ಕೇಳಲಿಲ್ಲ. ಬರೀ ಕುಡಿಯಾಕ ತಿನ್ನಾಕ ಕೇಳಿದೀವಿ, ಬರೀ ದುಡ್ಡಿನಕ್ಕೋಸ್ಕರ ಅಡ್ಡಾಡಿಬಿಟ್ಟಿವಿ. ನಮಗೆ ಊರಾಗ ನೀರಿನ ಸಮಸ್ಯೆ ಐತೆ ಅಂತ ಕೇಳಲಿಲ್ಲ, ಮಕ್ಕಳಿಗೆ ಶಾಲೆ ಇಲ್ಲ ಅಂತ ಕೇಳಲಿಲ್ಲ, ಒಂದು ಹನಿ ನೀರಾವರಿ ಮಾಡ್ರಿ ಅಂತ ಕೇಳಿಲ್ಲ, ಒಂದು ಕೆರೆ ತುಂಬಿಸ್ ಅಂತ ಕೇಳಿಲ್ಲ. ನಾವು ಎಂತಹ ನೀರು ಕುಡ್ತೀವಿ ಅನ್ನೋದು ನಾವು ಕೇಳಲಿಲ್ಲ. ಬರೀ ದುಡ್ಡಿನಕ್ಕೋಸ್ಕರ ನಮ್ಮ ಮತಗಳನ್ನು ಮಾರಿಕೊಂಡು ನಾವು ಇವತ್ತು ಈ ಪರಿಸ್ಥಿತಿ ಕುಂತ್ಕೊಂಡಿವಿ. ನಾವು ನಮ್ಮೂರಿಗೆ ಎಲ್ಲ ಕೆಲಸಗಳನ್ನು ಬೇಕಂದ್ರೆ ನಾವು ಇವತ್ತಿನಿಂದ ದುಡ್ಡು ಇಸ್ಕೊಂಡು ಯಾವತ್ತಿಗೆ ಓಟ್ ಹಾಕ್ಬಾರ್ದು. ನಾವು ಧರ್ಮದಿಂದ ಹಾಕಿ ಅವ್ರನ್ನ ಎದಮೆಗಳ ಹಂಗೆ ಹಿಡಿದು ಕೇಳೋ ಹಕ್ಕು ನಮಗಿರ್ತೈತಿ. ನಾವ ದುಡ್ಡು ಇಸ್ಕೊಂಡು ಹಾಕಿದ ಮೇಲೆ ಅವ್ರನ್ನ ಹೆಂಗೆ ಕೇಳ್ಬೇಕಾಗತ್ತೆ? ಕರೆಕ್ಟು, ಅವ್ರು ಹೇಳೋದ್ರಲ್ಲಿ ಸತ್ಯ ಐತಿ.